ಇನ್ನು SC/CP ಮತ್ತು TSP ಅನುದಾನ ಡೈವರ್ಟ್ ಆಗಿದ್ರೆ ಆ ಬಗ್ಗೆ ಬಿಜೆಪಿ ದಾಖಲೆ ನೀಡಲಿ, ಹಾಗೆ ಆಗಿದ್ರೆ ಕ್ರಮ ಜರುಗಿಸಲಾಗುವುದು ಅಂತ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಸುಖ ಸುಮ್ಮನೆ ಆರೋಪ ಮಾಡಿ ಜನರಿಗೆ ದಾರಿ ತಪ್ಪಿಸುವುದನ್ನು ಬಿಟ್ಟು ಸರ್ಕಾರಕ್ಕೆ ದಾಖಲೆ ಒದಗಿಸಲಿ. ಬಿಜೆಪಿ ಕಾಲದಲ್ಲಿ SC/CP ಮತ್ತು TSP ಅನುದಾನ ಡೈವರ್ಟ್ ಆಗಿತ್ತು, ಅದನ್ನ ಅಂದಿನ ಸಿಎಂ ಬೊಮ್ಮಾಯಿ ಒಪ್ಪಿಕೊಂಡಿದ್ರು. ಈಗ ಅದೇ ಬಿಜೆಪಿ ನಾಯಕರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಬಿಜೆಪಿಯವರ ಆರೋಪಗಳಿಗೆ ಸದನದಲ್ಲಿಯೇ ಉತ್ತರ ನೀಡಲಾಗಿದೆ ಎಂದರು. ಇನ್ನು ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಬಿಜೆಪಿ ನಾಯಕರು ಕೇಂದ್ರದಿಂದ ಅನುದಾನವನ್ನ ತರಿಸಿಕೊಡಲಿ ಅಂತ ಸವಾಲ್ ಹಾಕಿದಂತಹ ಸಚಿವರು ಬಿಜೆಪಿ ಆಡಳಿತವಿರುವಂತಹ ರಾಜ್ಯದಲ್ಲಾದರೂ ಅನುದಾನ ಒದಗಿಸಲಿ ಅಂತ ಚಾಟಿ ಬೀಸಿದ್ದಾರೆ. ಹಿಂದೆನೇ ನಾವು ಇದ್ರ ಬಗ್ಗೆ ಉತ್ತರವನ್ನು ನೀಡಿದ್ದೇವೆ. ನಾವು ಕೌನ್ಸಿಲಲ್ಲಿರ್ಬೋದು, ಅಸೆಂಬ್ಲಿನಲ್ಲಿರ್ಬೋದು, SCP TSP ಯಾವ ರೀತಿ ಬಳಕೆ ಆಗ್ತಾಯಿದೆ ಅಂದ್ಬಿಟ್ಟು, ಯಾವ್ಯಾವ ಸೆಕ್ಷನ್ಸ್ ಅಡಿಯಲ್ಲಿ ಇದೆ ಅಂದ್ಬಿಟ್ಟು ಇದರಲ್ಲಿ ಅನವಶ್ಯಕವಾಗಿ BJPಯವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಡೈವರ್ಷನ್ ಆಗಿರೋದು, ನಮ್ಮ ಕಾಲದಲ್ಲಿ ಯಾವುದೂ ಡೈವರ್ಷನ್ ಆಗಿಲ್ಲ. ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಾಗ ವಿಧಾನ ಸಭೆಯ ಒಂದು ಚರ್ಚೆನಲ್ಲೇ ಒಪ್ಕೊಂಡಿದ್ರು. 10,000 ಕೋಟಿಗಿಂತ ಹೆಚ್ಚು ಡೈವರ್ಷನ್ ಆಗಿದೆ ಅಂದರೆ ಡೈವರ್ಷನಿಗೆ ಮತ್ತು SC/ST ಫಲಾನುಭವಿಗಳಿಗೆ ಉಪಯೋಗ ಮಾಡೋದು ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ, ಅವರೇ ಒಪ್ಕೊಂಡಿದ್ರು. ಇಲ್ಲಿ ಯಾವ ರೀತಿಯಾದಂಥ ಡೈವರ್ಷನ್ ಆಗ್ತಾ ಇಲ್ಲ ಅಲ್ಲ. ಇಲ್ಲಿ SC/ST ಸಮಾಜದವರು ಎಲ್ಲಿದ್ದಾರೆ, ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿ ಕೊಡೋದ್ರಲ್ಲಿ ನಮ್ಮ ಕಾನೂನಡಿನಲ್ಲಿ ಅವಕಾಶ ಇದೆ. ಅದಕ್ಕೆ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ದ ಹಾಗೆ ಆ 170 ಅಂತ ಒಂದಿತ್ತು, ಅದನ್ನು ನಾವು ರದ್ದುಪಡಿಸ್ತೀವಿ ಬಂದ ಮೇಲೆ. ಅದರಲ್ಲಿ ನೀರಾವರಿ ಇಲಾಖೆ ಇರ್ಬೋದು, ಅಥವಾ ಮೈನರ್ ಇರಿಗೇಷನ್ ಇಲಾಖೆ ಇರ್ಬೋದು, ಅಥವಾ PWD ಇಲಾಖೆನಲ್ಲಿರ್ಬೋದು ಭಾಳಷ್ಟು ದುರುಪಯೋಗ ಆಗ್ತಾಯಿದೆ ಅಂತ ಅದನ್ನು ನಾವು ರದ್ದು ಮಾಡಿದ್ದೀವಿ. ಇನ್ನು ಉಳಿದಿದ್ದು 7A, B, C ಅದರಲ್ಲೇ ನಾವು ಉಪಯೋಗ ಮಾಡಬೇಕಾಗ್ತದಲ್ಲ. ಸೊ ಹಾಗಾಗಿ ಯಾವ ಕಾನೂನು ಉಲ್ಲಂಘನೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ಪ್ರತಿ ವರ್ಷ ಇದನ್ನೇ ಹೇಳ್ಕೊತಾ ಹೋದರೆ ಏನಂತ ಉತ್ತರ ಕೊಡೋಕ್ಕಾಗುತ್ತೆ? ಸದನದಲ್ಲಿ ಮೇಲ್ಮನೆಯಲ್ಲಿರ್ಬೋದು, ಕೆಳಗಿನ ಮನೆಯಲ್ಲಿರ್ಬೋದು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆಮೇಲೆ BJPಯವ್ರಿಗೆ ಏನು ನೈತಿಕತೆ ಇದೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ? ಭೂಮಿ ಅಭಿವೃದ್ಧಿ ನಿಗಮದಲ್ಲಿ A2 ಯಾರು ಸ್ವಾಮಿ? A2 ಯಾರಿದ್ದಾರೆ? ಅದ್ರ ಬಗ್ಗೆ ಚರ್ಚೆಗೆ ಬರಲಿ.